ಬಳ್ಳಾರಿ ಜಿಲ್ಲಾ ಸೊಂಡೂರು ತಾಲೂಕು ಎಚ್.ಕೆ.ಹಳ್ಳಿ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಸ್ಥ ಸಂಕಲ್ಪ ಕಾರ್ಯಕ್ರಮ ದಿನಾಂಕ 1/9/2025 ನಡೆಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ಸುತ್ತ 200 ಮೀಟರ್ ದೂರದಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ. ಆದರೆ ಅದು ಎಷ್ಟು ಪ್ರಭಾವ ಬೀರಿದೆ ಎಂಬುದು ಪ್ರಶ್ನೆಯಾಗಿ ಉಳಿದಿದ್ದು ಹಾಗೂ ನಿಷೇಧ ಉಲ್ಲಂಘಿಸುವುದನ್ನು ಅರಿತು ಕೂಡ ಸಂಬಂಧಿಸಿದ ಇಲಾಖೆಗಳು ಮೌನ ಸಮ್ಮತಿ ನೀಡುವುದರ ಮೂಲಕ ಉಲ್ಲಂಘಿಸಿದವರನ್ನು ಪರೋಕ್ಷವಾಗಿ ಆಧರಿಸುತ್ತಿದೆನಾ ಎಂಬ ಪ್ರಶ್ನೆ ಎಂತವರೆಗೂ ಮೂಡದೇ ಇರದು. ಇದನ್ನು ನಾವು ನೀವೆಲ್ಲರೂ ಪ್ರತ್ಯಕ್ಷ ಸಾಕ್ಷಿಗಳ ಸಮೇತ ಸಂಬಂಧಿಸಿದ ಇಲಾಖೆಗಳಿಗೆ ಸಾಕ್ಷ್ಯಾಧಾರಗಳ ಸಮೇತ ಮನವರಿಕೆ ಮಾಡುವ ಪ್ರಯತ್ನವಾಗಿದೆ. ಸಂಬಂಧಿಸಿದ ಇಲಾಖೆಯೊಂದಿಗೆ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸುವ ಸಹಕರಿಸುವ ಮೂಲಕ ಸಮಾಜ ಸೇವೆ ಮಾಡೋಣ. ಧೂಮಪಾನ ಸ್ವಸ್ಥ ಸಂಕಲ್ಪ ಕಾರ್ಯಕ್ರಮ 1/9/2025 ಧೂಮಪಾನ ನಿಷೇಧ ದಿನ, ತಂಬಾಕು ಸೇವನೆ ವಿರೋಧಿ ದಿನ ಕಾಲ ಅವಕಾಶವಿದ್ದು ಬಿಡುವಿದ್ದಾಗ ನೀವು ಕೂಡ ಮಾಧ್ಯಮದವರಿಗೆ ಸಹಕಾರ ನೀಡೋ ಮೂಲಕ ಮಾಧ್ಯಮದ ಸಮಾಜ ಸೇವೆಗೆ ಕೈಜೋಡಿಸಿ ನೀವು ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳಿ. ನೀವಿರುವ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಯೊಳಗೆ ಧೂಮಪಾನ ನಿಷೇಧಿತ ಸ್ಥಳಗಳಲ್ಲಿ ಧೂಮಪಾನ, ಸಿಗರೇಟ್, ಗುಟ್ಕಾ, ತಂಬಾಕು ಮಾರಾಟ ಸೇವನೆ ಜರುಗುತ್ತಿದ್ದಲ್ಲಿ ನೀವು ಅವರಿಗೆ ಬುದ್ಧಿ ಹೇಳಿ ಜಾಗೃತಿಯನ್ನು ಮೂಡಿಸಿ. ಅಥವಾ ಸಿಗರೇಟ್, ಗುಟ್ಕಾ ಸೇವನೆಯನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುತ್ತಿದ್ದಲ್ಲಿ ಕೂಡಲೇ ಅವರನ್ನು ಸೌಜನ್ಯ ರೀತಿಯಲ್ಲಿ ತಡೆಯಿರಿ ಹಾಗೂ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿ. ಹಾಗೊಮ್ಮೆ ಉದ್ದಟತನದಿಂದ ವರ್ತಿಸಿದ್ದಲ್ಲಿ ದುಡುಕಬೇಡಿ, ಸುಮ್ಮನಿದ್ದು ಬಿಡಿ. ನಂತರವಷ್ಟೇ ನಿಮ್ಮ ಬುದ್ಧಿಗೆ ಕೆಲಸ ಕೊಡಿ. ನಿಮ್ಮ ಮೂರನೇ ಕಣ್ಣು ತೆರೆಯಿರಿ, ಸೆರೆ ಹಿಡಿಯಿರಿ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧವಿದ್ರೂ ಕೂಡ ನಿಷೇಧಿಸಿ ಉದ್ದಟತನ ತೋರುವ ಪುಂಡ ಪುಡಾರಿಗಳೇ ಹೆಚ್ಚಿದ್ದಾರೆ. ಸಾಕ್ಷ್ಯಗಳ ಕೊರತೆಯಿಂದಾಗಿ ಇಲಾಖೆ ಅರಿತು ಅರಿಯದಂತೆ ಇದೆ. ಅವರಿಗೆ ಸಾಕ್ಷ್ಯ ಬೇಕು, ಅದನ್ನಾಧರಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಇಲಾಖೆ ಬೀಗುತ್ತಿದೆ. ಕಾರಣ ನಾವು ನೀವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಸಂಕಲ್ಪ ತೊಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವಲ್ಲಿ ಇಲಾಖೆಯೊಂದಿಗೆ ಕೈ ಜೋಡಿಸೋಣ. ಪಬ್ಲಿಕ್ನಲ್ಲಿ, ಹೋಟೆಲ್ಗಳಲ್ಲಿ, ಬಸ್ ನಿಲ್ದಾಣದಲ್ಲಿ, ಆಸ್ಪತ್ರೆಗಳಲ್ಲಿ, ಹಾಸ್ಟೆಲ್, ಶಾಲಾ ಕಾಲೇಜುಗಳಲ್ಲಿ, ಬಸ್ನಲ್ಲಿ, ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಆಗಿರಲಿ ಸಿಗರೇಟ್ ಅನ್ನು ಸೇವಿಸುತ್ತಿದ್ದಲ್ಲಿ ಖಂಡಿಸಿ ಅವರಿಗೆ ಮೊದಲು ತಿಳಿ ಹೇಳಿ. ನಂತರ ಅವರಿಗೆ ಅರಿವಿಲ್ಲದ ಹಾಗೆ ಗುಪ್ತವಾಗಿ ನಿಮ್ಮ ಮೊಬೈಲ್ನಲ್ಲಿ ಫೋಟೋ ಅಥವಾ ವಿಡಿಯೋ ಮೂಲಕ ಸೆರೆ ಹಿಡಿದು ಗೌಪ್ಯವಾಗಿ ಇಡಲಾಗುವುದು. ನೀವು ಯಾರೇ ಆಗಿರಲಿ, ಯಾವ ಊರೇ ಆಗಿರಲಿ, ನೀವು ಕಳುಹಿಸುವ ಯಾವುದೇ ಊರಿನದ್ದಾಗಿರಲಿ ಅದು ಮುಖ್ಯವಲ್ಲ. ಸಾರ್ವಜನಿಕ ಹಿತಾಸಕ್ತಿ ಮುಖ್ಯವಿಲ್ಲ. ಕಾಳಜಿಗೆ ಮಾನ್ಯತೆ ಕೊಡಲಾಗುವುದು. ನೈಜತೆ ಇರಲಿ, ವಾಸ್ತವ ಇರಲಿ, ಗ್ರಾಫಿಕ್ ಎಡಿಟ್ ಫೋಟೋ ವಿಡಿಯೋಗಳನ್ನು ಸ್ವೀಕರಿಸಲ್ಲ. ಆ ಫೋಟೋ, ವಿಡಿಯೋ ಹಾಗೂ ವಿವರ ಮಾಹಿತಿಯನ್ನು ನಮ್ಮಿಂದ ಸಂಬಂಧಿಸಿದ ಇಲಾಖೆಗೆ ರವಾನಿಸಲಾಗುವುದು ಮತ್ತು ಅನಿವಾರ್ಯವಿದ್ದಲ್ಲಿ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತ ವರದಿ ಮಾಡಿ. ಸಾರ್ವತ್ರಿಕವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದವರು ಬಸವರಾಜ್ ಬಣಕಾರ್, ಜಾಗೃತಿ ಸದಸ್ಯರು, ಸೂರ್ಯನಾರಾಯಣ ತಾಲೂಕು ಯೋಜನೆ ಅಧಿಕಾರಿಗಳು, ಈಶ್ವರಪ್ಪ ಸಿ, ಪತ್ರಕರ್ತರು, ಮುಷ್ಟೂರಪ್ಪ ಸಿಎಸ್ಸಿ, ನೋಡಲ್ ಅಧಿಕಾರಿ ಗಣೇಶ ಸಿಎಸ್ಸಿ, ಸೂಪರ್ವೈಸರ್, ಶಾಲಾ ಸಿಬ್ಬಂದಿಗಳು ಮತ್ತು ನಂದಿನಿ, ಪ್ರತಿನಿಧಿ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಆ ಕಡೆ ಇಬ್ರು ಈ ಕಡೆ ಇಬ್ರು ನೀಟಾಗಿ ಬರುತ್ತೆ. ಹೋರ ಕಡೆ ಇಬ್ರು ಹುಡುಗಿರು ಆ ಕಡೆ ಹೋರ ನಿಂತ್ಕೊಳ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕಾ ಯೋಜನಾಧಿಕಾರಿಗಳೇ ಹಾಗೂ ಎಲ್ಲ ಶಿಕ್ಷಕರುಗಳವರೇ, ನಮ್ಮ ಮಾಧ್ಯಮ ಮಿತ್ರರಾದ ಈಶ್ವರಪ್ಪನವರೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ
ತಸ್ಮೈ ಶ್ರೀ ಗುರುವೇ ನಮಃ. ನಾವು ಗುರುವನ್ನ 3 ಸ್ಥಾನಗಳಲ್ಲಿ ಕುರಿಸಿ ಆರಾಧಿಸ್ತೀವಿ. ಅಂದ್ರೆ ಆತ ದೇವರು ಅನ್ನುವಂಥ ದೃಷ್ಟಿಯಿಂದ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಇವತ್ತು ಆ ದೇವರು ಏನಾಗಿದ್ದಾನೆ, ಎಲ್ಲ ಒಂದ್ ಕಡೆ ದೆವ್ವ ಆಗ್ತಾ ಇದ್ದಾನೆ ಅಂತ ಬಹಳಷ್ಟು ಮಾಧ್ಯಮಗಳಲ್ಲಿ ವರದಿ ಬರ್ತಾ ಇದೆ. ಇವೆಲ್ಲ ಮೊನ್ನೆ ತಾನೇ ಒಂದು ಶಾಲೆಯೊಳಗೆ ವಿದ್ಯಾರ್ಥಿನಿಗಾದಂಥ ಅವಘಡವನ್ನು ನೆನೆಸ್ಕೊಂಡ್ರೆ ನಮ್ಮ ಗುರುಗಳು ಎಲ್ಲಿ ಹೋದ್ರು ಅಂತ ಹುಡುಕ್ಬೇಕಾದಂಥ ಸ್ಥಿತಿ ಉಂಟಾಗಿದೆ. ಒಂದು ಕಾಲದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಲಿಕ್ಕೆ ಹಿಂದೆ ಬಹಳಷ್ಟು ಅಂಶಗಳನ್ನ ನಮ್ಮ ಮುಂದೆ ಇಟ್ಟಿದ್ವಿ. ಆದ್ರೆ ಇವತ್ತು ನಮ್ಮಿಂದ ಅವು ಕಣ್ಮರೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಒಂದೇ ಶ್ಲೋಕ ಹೇಳಿದ್ರು, ಗುರು ಬ್ರಹ್ಮ ಅಂತ ಕರೀತಾರೆ. ವಿಷ್ಣು ಸ್ಥಾನದಲ್ಲಿ ಇಟ್ಟು ನೋಡಿದ್ವಿ, ಈಶ್ವರ ಸ್ಥಾನದಲ್ಲಿ ಇಟ್ಟು ಕೂಡ ನೋಡಿದ್ವಿ. ಆದ್ರೆ ಇವತ್ತು ಆ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಯೋಗ್ಯ ಇದಾನ ಶಿಕ್ಷಕ ಅನ್ನುವಂಥ ಪ್ರಶ್ನೆಯನ್ನ ನಮಗೆ ನಾವೇ ಹಾಕೋಬೇಕಾಗಿದೆ. ಒಂದು ಇನ್ನು ಎರಡನೇದು ಸರ್ವಜ್ಞ ಕೂಡ ಬಹಳ ಚೆನ್ನಾಗಿ ಹೇಳ್ತಾನೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ವಿದ್ಯೆರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ವಿದ್ಯೆ ಕಲಿಸದ ತಂದೆ, ನಮ್ಮ ತಂದೆ ತಾಯಿಗಳು ಯಾರಾದ್ರೂ ಶಾಲೆಗೆ ಹೋಗ್ಬೇಡ ಅಂತ ಹೇಳ್ಯಾರಂದ್ರೆ ಅವರು ನಿಮಗೆ ವೈರಿಗಳಿದ್ದಂತೆ. ಬುದ್ಧಿ ಹೇಳದ ಗುರು, ನಾವು ಬಹಳಷ್ಟು ಇವತ್ತು ಕೆಟ್ಟ ಮಾರ್ಗದಲ್ಲಿ ಸಾಕ್ತಾ ಇದ್ದೀವಿ. ಅದು ಯುವ ಪೀಳಿಗೆ ಅಂತೂ ಊಹೆ ಮಾಡಲಿಕ್ಕೆ ಅಸಾಧ್ಯವಾದ ರೀತಿಯೊಳಗೆ ಒಂದು ಕೆಟ್ಟ ಮಾರ್ಗಕ್ಕೆ ಸಾಕ್ತಾ ಇದೆ. ಅದಕ್ಕಾಗಿ ಗುರುಗಳಾದಂಥವನು ಅವರಿಗೆ ಬುದ್ಧಿ ಹೇಳಬೇಕಾಗಿದೆ. ಅದಕ್ಕೆ ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ. ತಾಯಿ ಅಂತಂದ್ರೆ ಮಗುವಿಗೆ ಬಹಳ ಅವಿನಾಭಾವ, ಅದನ್ನ ಯಾರಿಂದಲೂ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ತಾಯಿ ಮಗು ಬಿದ್ದಿದೆ ಅಂತಂದ್ರೆ ನೋಡ್ಕೊಂಡು ಸುಮ್ಮನೆ ಹೋಗ್ತಾರೆ, ಅಂದ್ರೆ ತಾಯಿ ಆಗ್ಲಿಕ್ಕೆ ಸಾಧ್ಯ. ಸರ್ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತಂದ್ರೆ ಆ ಎಲ್ಲ ಅಂಶಗಳು ನಮ್ಮಿಂದ ದೂರ ಆಗ್ತಾ ಇವೆ. ಎಲ್ಲವನ್ನೂ ಕೂಡ ನಾವು ಏನೋ ಕ್ಯಾಲ್ಕುಲೇಷನ್ ಲೆಕ್ಕಾಚಾರದಲ್ಲಿ ನೋಡುವಂತಹ ಸ್ಥಿತಿ ಬಂದಿದೆ. ಇವತ್ತು ಮಧ್ಯಾಹ್ನ ವಾಟ್ಸಪ್ ನಲ್ಲಿ ಒಂದು ಕತೆ ಬಂತು. ಒಬ್ಬ ಕಳ್ಳ ಕಳ್ಳತನ ಮಾಡ್ಲಿಕ್ಕೆ ಒಂದು ಮನೆಗೆ ಹೋಗ್ತಾನೆ, ದೊಡ್ಡ ಮನೆ. ಎಚ್.ಕೆ. ಹಳ್ಳಿಯ ವಿದ್ಯಾರ್ಥಿಯಾದ ನಾನು ದುಶ್ಚಟಗಳ ವಿರುದ್ಧ ಜಾಗೃತಿ ಹಾಗೂ ಸದಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿಗಳಲ್ಲಿರಬೇಕಾದ ನಡತೆಗಳು, ಮಾನವೀಯ ಮೌಲ್ಯ ಮತ್ತು ಭಾರತೀಯ ಪರಂಪರೆ ಶಿಷ್ಟಾಚಾರಗಳ ಬಗ್ಗೆ ಹಿಂದಿನ ತರಬೇತಿಯಲ್ಲಿ ನಾನು ತಿಳಿದುಕೊಂಡಿದ್ದು ಇವುಗಳನ್ನು ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವುದರ ಜೊತೆಗೆ ನನ್ನ ಪರಿಸರದಲ್ಲಿಯೂ ಈ ಕುರಿತು ಅರಿವು ಮೂಡಿಸುತ್ತೇನೆ ಹಾಗೂ ಕಾಲೇಜಿನ ಆದರ್ಶ ವಿದ್ಯಾರ್ಥಿಯಾಗಿ ನಮ್ಮ ದೇಶದ ಸತ್ಪ್ರಜೆಯಾಗಿ ಬಾಳುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಪ್ರತಿ ವರ್ಷ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮಕ್ಕೆ ಪೂಜ್ಯರು ವಿನಿಯೋಗ ಮಾಡ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಶಾಲೆಗಳಿಗೆ ಪೀಠೋಪಕರಣ ಇರ್ಬೋದು, ಇವತ್ತು ಬೆಂಚ್ ಡೆಸ್ಕ್ಗಳ ಒದಗಣೆ ಇರ್ಬೋದು, ಶೌಚಾಲಯ ನಿರ್ಮಾಣಕ್ಕೆ ಸಹಾಯಧನ ಇರ್ಬೋದು, ಅದರ ಜೊತೆಯಲ್ಲಿ ಆಟದ ಮೈದಾನ ವಿಸ್ತರಣೆ ಇರ್ಬೋದು, ಅಥವಾ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಶಾಲಾ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದೆ. ಬಹುಶಃ ಹೇಳ್ತಾ ಹೋದ್ರೆ ಒಂದಷ್ಟು ಸಮಯ ಬೇಕಾಗ್ತದೆ. ಬಹುಶಃ ನಾನು ಶಿಕ್ಷಕರಲ್ಲಿ ಮತ್ತು ಸರಲ್ಲಿ ಕೇಳಿದೆ, ಎಷ್ಟು ಗಂಟೆಗೆ ಸ್ಕೂಲ್ ಬಿಡ್ತಾರೆ? ಮೋಸ್ಟ್ ಎಷ್ಟು ಗಂಟೆಗೆ? 4 ಗಂಟೆಗೆ ಅಂತ ಕಾಣುತ್ತೆ. 4 ಕಾಲಕ್ಕ ಬಹುಶಃ ನಮ್ಮ ಶಿಕ್ಷಕರು ಮುಂದಕ್ಕೆ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳಿದೆ. ಅದು ನಿಮಗೆ ಗೊತ್ತಿರಬಹುದು. ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಇರ್ಬೋದು, ಹಾಲಿನ ಡೈರಿಗಳಿರ್ಬೋದು, ಸಮುದಾಯ ಭವನಗಳಿರ್ಬೋದು,
ಹಿಂದೂ ರುದ್ರಭೂಮಿಗಳ ಅಭಿವೃದ್ಧಿ ಇರ್ಬೋದು, ಅಥವಾ ಕೆರೆಗಳ ಅಭಿವೃದ್ಧಿ. ವಿಶೇಷವಾಗಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನು ನಮ್ಮೂರು ನಮ್ಮ ಕೆರೆ ಅನ್ನುವಂತ ಕೆರೆ ಅಭಿವೃದ್ಧಿ ಕಾರ್ಯಕ್ರಮವು ಇದೆ. ಈವರೆಗೆ ಸುಮಾರು 1014 ಕೆರೆಯನ್ನು, ಅಂದ್ರೆ ರಾಜ್ಯಾದ್ಯಂತ ಆ ಕೆರೆಯನ್ನು ಅಭಿವೃದ್ಧಿಪಡಿಸಿ ವರ್ಷದನ್ನು ಆ ಗ್ರಾಮದ ಜನತೆಗೆ ಬಿಟ್ಟು ಕೊಡುವಂತ ಒಂದು ವ್ಯವಸ್ಥೆ. ಯಾಕೆ ಇವತ್ತು ಒಂದು ಕೆರೆ ಅಭಿವೃದ್ಧಿ ಆದ್ರೆ ಆ ಭಾಗದ ರೈತರಿಗೆ ಕುಡಿಯುವ ನೀರಿರ್ಬೋದು, ಜಾನುವಾರುಗಳಿಗಿರ್ಬೋದು, ಅಥವಾ ಕೃಷಿಗಳಿಗೆ ಪೂರಕವಾಗಿ ಒಂದಷ್ಟು ನೀರಿನ ವ್ಯವಸ್ಥೆಗಳು ಆಗುತ್ತೆ. ಅದಕ್ಕೆ ಇವತ್ತು ಆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮಲ್ಲಿದೆ. ಅನೇಕ ಕಾರ್ಯಕ್ರಮಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಿದೆ. ಹಾಗಾಗಿ ಇವತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ನಾವು ಯಾಕೆ ಪ್ರಥಮದಲ್ಲಿ ಯಾವುದೋ ಏನು ಕುಡಿದು ಬಿಸಾಡಿದ ಆ ಪ್ಯಾಕಿನ ಒಂದೆರಡು ದೊಡ್ಡನ್ನು ಸೇವನೆ ಮಾಡಿ ರುಚಿ ನೋಡುವವರು ಇರ್ಬೋದು. ಆ ನಂತರ ಏನಾಗ್ತದೆ, ಯಾರೋ ಮನೆಯಲ್ಲಿ ತಂದಿಟ್ಟದನ್ನು ಸ್ವಲ್ಪ ತಗೊಂಡು ಸೇವನೆ ಮಾಡುವಂಥದ್ದು. ಆನಂತರ ಅದು ಸ್ವಲ್ಪ ಜಾಸ್ತಿ ಆದಾಗ ಓದಾಗಿ ಅವರ ಫ್ರೆಂಡ್ಸ್ ಗಳ ಮುಖಾಂತರ ಕರೆಸಿ ಕುಡಿಯುವಂಥದ್ದು. ಅದು ಮತ್ತೆ ಏನು ತನ್ನನ್ನು ತಾನು ಮರೆಯುತ್ತಾನೆ. ಕುಡಿಯುವ ವ್ಯಕ್ತಿಗೆ ಯಾವುದೇ ಗೌಪ್ಯ ವಿಚಾರಗಳು, ಆಸ್ತಿ ಅಂತಸ್ತಿನ ಪರಿಗಣನೆ ಅಥವಾ ಅವನ ಭವಿಷ್ಯದ ಚಿಂತನೆಗಳ ಒಂದ್ ಕಡೆ ಹಿಂಗೆ ಮನೆ ಹೊರಡದಲ್ಲಿ ಬಿದ್ದಿರ್ತಾರೆ. ಬಿದ್ದಾರಂದ್ರೆ ಸತ್ತು ಹೋಗಿದ್ದಾರೆ. ಕಳ್ಳನಿಗೆ ಖುಷಿ ಆಗ್ತದೆ, ಬಿದ್ದಿರಿ ಇವ್ರೇನಿಲ್ಲ ಅಂತಂದ್ರೆ ಅವನು ಕರ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಒಂದು 3 ತಿಂಗಳು ಅಥವಾ 4 ತಿಂಗಳು ಬಿಟ್ಟು ಮತ್ತೆ ಕರ್ತನ ಮಾಡಕ್ಕೆ ಅದೇ ಮನೆಗೆ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಅವರು ಅಸ್ಥಿ ಪಂಜರ ಆಗಿರ್ತಾರೆ. ಆ ಕಳ್ಳನಿಗೆ ಅನ್ಸುತ್ತೆ, ಅಯ್ಯೋ ಶಿವನೇ ಇಷ್ಟು ಬಿದ್ದಿದ್ದ ಅವ ಕರ್ತನ ಮಾಡ್ಕೊಂಡ್ರೆ ಇವ್ರು ಹಂಗಾದಾರೆ, ಪೊಲೀಸಿಗೆ ಫೋನ್ ಮಾಡಂತ ಕಳ್ಳನೇ ಪೊಲೀಸಿಗೆ ಫೋನ್ ಮಾಡಿ ತಿಳಿಸ್ತಾನೆ. ಇಂಥ ಮನೆಗೆ ನಾನು ಕರ್ತನಕ್ಕೆ ಬಂದಿದ್ದೀನಿ, ಇಲ್ಲಿ 2 ಬಾಡಿಗಳಿಗೆ ಬಿದ್ದಿದ್ದಾವೆ, ಅವತ್ತು ಬಂದಿದ್ದೆ ಹಂಗೆ ಇದ್ರಿ, ಇವತ್ತು ಎಲ್ಲಿ ಬಿದ್ದಾರೆ. ಕೊನೆಗೆ ಪೊಲೀಸರು ಬರ್ತಾರೆ, ಅದನ್ನೆಲ್ಲ ನೋಡ್ತಾರೆ, ಕೊನೆಗೆ ಅದನ್ನೆಲ್ಲ ರೆಕಾರ್ಡ್ಸ್ ತೆಗಿತಾರೆ. ತಂದೆ ತಾಯಿಗಳ ಅಡ್ರೆಸ್ ಯಾರ ಹತ್ತಿಗಿದೆ, ಸಂಪರ್ಕ ಇದೆ ಅಂತ ಫೋನ್ ಮಾಡಿ ಕೇಳ್ತಾರೆ. ಆ ಮಗ ಮತ್ತು ಮಗಳು ಅಮೇರಿಕದಲ್ಲಿ ಇರ್ತಾರೆ. ಫೋನ್ ಮಾಡಿದಾಗ ಪೊಲೀಸರಿಗೆ ಹಿಂಗಾಗಿದೆ ಅಮ್ಮ, ನಿಮ್ಮ ತಂದೆ ತಾಯಿ ಹಿಂಗಾಗಿದ್ದಾರೆ ಅಂತಂದ್ರೆ, ಹೌದಾ ನನಗೆ ಗೊತ್ತೇ ಆಗಿಲ್ಲ, ಆಯ್ತು ನೀವೇ ಅಂತ್ಯಕ್ರಿಯೆ ಮಾಡಿ. ಇಲ್ಲಿ ಏನನ್ನ ತಿಳಿಸ್ತದೆ ಕತೆ ಅಂದ್ರೆ, ಕಳ್ಳನಿಗಿದ್ದ ಮಾನವೀಯತೆ ಮಕ್ಕಳಿಗೂ ಕೂಡ ಇಲ್ಲಂಗೆ ಆಗ್ತಲ್ಲ. ಯಾವುದು ಹೈಸ್ಕೂಲು, ಕಾಲೇಜು, ಮತ್ತೆ ಯಾವುದು ಉನ್ನತ ವ್ಯಾಸಂಗ, ಎಲ್ಲ ಕಡೆಗೂ ನಾವು ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ 3 ವಿಧ. ಒಂದು ತಂಬಾಕು ವಿರೋಧಿ ದಿನಾಚರಣೆ ಇರ್ಬೋದು, ಮಾದಕ ವಸ್ತು ವಿರೋಧಿ ದಿನಾಚರಣೆ ಇರ್ಬೋದು, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ. ಅಂದ್ರೆ ಸ್ವಸ್ಥ ಸಮಾಜದ ಒಂದು ನಿರ್ಮಾಣದ ಗುರಿಯನ್ನು ಇಟ್ಕೊಂಡು ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಏನು ಭವಿಷ್ಯದ ರೂವಾರಿಗಳು ಅನ್ನುವಂಥದ್ದನ್ನು ಪೂಜ್ಯರು ಮನಗಂಡು ಇವತ್ತು ಪ್ರೌಢಾವಸ್ಥೆ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಪ್ರೌಢಾವಸ್ಥೆಯಲ್ಲಿ ಯಾವುದನ್ನು ನಾವು ಮಾಡಬೇಡ ಅಂತ ಹೇಳ್ತೇವೋ ಅದನ್ನು ಮಾಡಿದ್ರೆ ಏನು ಅನ್ನುವಂಥ ತವಕೆ ಇರುತ್ತೆ. ಯಾವುದೋ ಇವತ್ತು ಶಿಕ್ಷಕರು ಅಥವಾ ಮನೆಯಲ್ಲಿ ಅಪ್ಪನ ಅಣ್ಣನ ತಮ್ಮನ ಯಾರೋ ಜವಾಬ್ದಾರಿ ನೀನು ಈ ಕೆಲಸವನ್ನು ಮಾಡಬೇಡ ಅಂತ ಹೇಳಿದ್ರೆ ಏನಾಗ್ತದೆ, ನಮಗೆ ಒಂದು ಕುತೂಹಲ ಇರ್ತದೆ, ಇವರು ಯಾಕಾಗಿ ಹೇಳ್ತಾ ಇದ್ದಾರೆ. ಈಗ ಸರ್ ಹೇಳಿದ್ರು ಆಗ್ಲಿ, ಏನು ಹಿಂದೆಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು, ಅಪ್ಪನ ಅಣ್ಣನ ಯಾರೋ ಬೀಡಿ ಸೇದುವ ಚಟ ಇದ್ರೆ ಏನ್ ಮಾಡ್ತಾ ಇದ್ರು, ಬಹುಶಃ ಬರುವಾಗಲೇ ನೈಟಿ ಹೊಡ್ಕೊಂಡು ಕಾಲ ಮೇಲೆ ಕಾಲು ಹಾಕಿ ಮಕ್ಕಳಲ್ಲಿ ಹೇಳ್ತಾರೆ ಇದನ್ನು ಏನು ಬೀಡಿ ಹಚ್ಕೊಂಡು ಬಾ ಅಂತ. ಆಗ ಒಂದು ರೀತಿ ನಮಿಗೂ ಹೆದರಿಕೆ ಇತ್ತು. ಯಾಕೆ, ಒಂದು ವೇಳೆ ಬೆಂಕಿ ಆರಿದ್ರೆ 4 ಆ ಕುಡಿದ ಮತ್ತಿಗೆ ಬಾರಿಸ್ತಾ ಇದ್ರು. ಬಹುಶಃ ಆರ್ಬಾರ್ದು ಅನ್ನುವಂತ ಉದ್ದೇಶದಿಂದ ಒಂದು ದಮ್ಮು ಒಳಗಡೆಯಿಂದ ಎಲ್ಕೊಂಡೇ ಬರ್ತಾ ಇದ್ರು ಅಲ್ವಾ. ಅದು ಮತ್ತೆ ಏನಾಗ್ತದೆ, ಕ್ರಮೇಣ ಅಭ್ಯಾಸ ಆಯ್ತು. ಹಾಡಿ ಹಾಡಿ ರಾಗ ಬಂತು, ಉಗ್ಲಿ ಏನು ರೋಗ ಬಂತು ಅನ್ನುವ ಹಾಗೆ ಏನಾಗ್ತದೆ, ಆ ಚಟಗಳು ಪ್ರಾರಂಭ ಆಗ್ತದೆ. ಅಂದ್ರೆ ದುಶ್ಚಟ ಅನ್ನುವಂಥದ್ದು ಏನು ಒಂದು ರೀತಿ ಪ್ರಥಮ ಕುತೂಹಲಕ್ಕೆ ಏನು ಪ್ರಾರಂಭ ಆಗ್ತದೆ. ಆನಂತರ ಕುತೂಹಲ ನಮ್ಮನ್ನ ಏನ್ ಮಾಡ್ತೇವೆ, ಈಗ ಕುಡಿಯೋರು ಅಷ್ಟೇ. ನಾವೀಗ ಶಿಬಿರದಲ್ಲಿ ಒಂದಷ್ಟು ಮಂದಿಯಲ್ಲಿ ಕೇಳ್ತೇವೆ, ಸಣ್ಣ ಮಕ್ಕಳು ಈಗ ಸರಿ ಹೇಳಿದ್ರೆ 8ನೇ ಕ್ಲಾಸ್ ಹುಡುಗ ಡಿಜೆ ಹಾಕಿ ಕುಣಿತಾ ಇದ್ದಾರೆ, ಏನು ಅಮಲಿಗೆ ಬಲಿಯಾಗಿದ್ದಾರೆ. ಅಂದ್ರೆ ಇವತ್ತು ಕುಡಿತದ ಚಟಕ್ಕೆ ಯಾವುದೇ ಪ್ರಾಯದ ಮಿತಿ ಇಲ್ಲ, ಯಾವುದೇ ಜಾತಿ ಮತ ಧರ್ಮ ಲಿಂಗ ಭೇದ ಇಲ್ಲ. ಇವತ್ತು ಹೆಣ್ಮಕ್ಳು ಕುಡಿತಾರೆ, ಗಂಡ್ಮಕ್ಳು ಕುಡಿತಾರೆ. ಆದ್ರೆ ಇವತ್ತು ಕುಡಿತದ ಚಟಕ್ಕೆ ಬಲಿ ಬಿದ್ದವ ಪ್ರಾರಂಭದಲ್ಲಿ ಹೇಗೆ ಮಾಡ್ತಾರೆ, ಅಂತ್ಯಕ್ರಿಯೆಗೆ ಬರ್ಲಿಕ್ಕೆ ರೆಡಿ ಇಲ್ಲ. ಏನಂದ್ರು, ನೀವೇ ಮಾಡ್ಬಿಡಿ, ಅದಕ್ಕೇನು ಖರ್ಚಿದೆ ಫೋನ್ ಪೇ ಮಾಡ್ಬಿಡಿ. ಮತ್ತೇನು, ನಾವೆಲ್ಲೂ ಒಂದು ಕಡೆ ನಮ್ಮ ಸಂಸ್ಕಾರವನ್ನ ಕಳ್ಕೊಳ್ತಾ ಇದ್ದೀವಿ ಅಂತ, ಬಾಂಧವ್ಯವನ್ನ ಕಳ್ಕೊಳ್ತಾ ಇದ್ದೀವಿ ಅಂತ, ಸಂಬಂಧಗಳನ್ನ ಕಳ್ಕೊಳ್ತಾ ಇದ್ದೀವಿ ಅಂತ. ಎಲ್ಲರೂ ಕೂಡ ದುಡ್ಡಿನಿಂದ ಹೊಡ್ತಾ ಇದ್ವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್, ನನ್ನನ್ನು ಸೇರ್ಕೊಂಡು ಎಲ್ಲವನ್ನ ಲೆಕ್ಕದಲ್ಲೇ ಮಾಡ್ತಾ ಇದ್ವಿ.
ಯಾರನ್ನ ತೆಗೆದುಕೊಟ್ರು ಎಲ್ಲರೂ ಲೆಕ್ಕಾಚಾರ. ಹೀಗಾಗಿ ಏನಾಗಿದೆ, ಸಂಬಂಧಗಳು ಕೆಟ್ಟು ಹೋಗಿದೆ. ಯಾವಾಗ ಸಂಬಂಧ ಕೆಟ್ಟಿದ್ದಾವೆ ಅಂತಂದ್ರೆ ಆಗಾಗ್ಲೇ ನಮ್ಮ ಎಲ್ಲ ಸ್ವಾಸ್ಥ್ಯಗಳು ಕೂಡ ಕೆಟ್ಟಂತೆ. ಸ್ವಾಸ್ಥ್ಯ ಸಂಕಲ್ಪ ಅಂತ ವೀರೇಂದ್ರ ಹೆಗ್ಗಡೆ ಅವರು ಬಹುದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅದು ಬರೀ ಶಾಲೆಗಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಕನಿಷ್ಠ 6,000 ಪ್ರಾಥಮಿಕ ಶಾಲೆಗಳಲ್ಲಿ, ಪ್ರೌಢಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಅದಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸ್ವಾಸ್ಥ್ಯ ಸಂಕಲ್ಪ. ಸ್ವಾಸ್ಥ್ಯ ಅಂದ್ರೆ ಏನು, ಸಂಕಲ್ಪ ಅಂದ್ರೆ ಏನು, ಎರಡೂ ಶಬ್ದಗಳು ಬೇರೆ ಬೇರೆ ಇದ್ದಾವೆ. ಅದನ್ನು ಒಂದು ಕಡೆ ಸೇರಿಸಿಕೊಂಡು ನಾವು ಆ ನಿರ್ಧಾರಕ್ಕೆ ಬರಬೇಕಾಗಿದೆ. ವೀರೇಂದ್ರ ಹೆಗ್ಗಡೆ ಅವರು ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ಒಂದ್ಸಾರಿ ಅವರ ದೇವಸ್ಥಾನಕ್ಕೆ ಬಹಳಷ್ಟು ದಿನ ಲಕ್ಷಾಂತರ ಜನ ಹೋಗ್ತಾರೆ ಬರ್ತಾರೆ. ಅದರಲ್ಲಿ ಒಳ್ಳೆಯವರು ಹೋಗ್ತಾರೆ, ಕೆಟ್ಟವರು ಹೋಗ್ತಾರೆ, ಶುದ್ಧರು ಹೋಗ್ತಾರೆ, ಅಶುದ್ಧರು ಹೋಗ್ತಾರೆ. ಆದ್ರೆ ಅವ್ರ ಸಮಾಜವನ್ನು ನೋಡಿದಾಗ ಬಹಳಷ್ಟು ಯುವ ಪೀಳಿಗೆ ಇವತ್ತು ಸ್ವಾಸ್ಥ್ಯವನ್ನ ಕಳ್ಕೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅಂದ್ರೆ ಆರೋಗ್ಯವನ್ನ ಕೆಡಿಸ್ಕೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಆರೋಗ್ಯಕ್ಕಾಗಿನೇ ಪ್ರಾರ್ಥಿಸಿ ಬರ್ತಕ್ಕಂಥದ್ದು. ಯಾಕೆ ಅವ್ರ ಸ್ವಾಸ್ಥ್ಯಗಳು ಕೆಟ್ಟಿದ್ದಾವೆ ಅಂತಂದ್ರೆ, ಮೊದಲನೇದಾಗಿ ಮನುಷ್ಯ ದುಡ್ಡು ಮಾಡ್ಬೇಕು ಅಂತಂದು ಹೇಳಿ ಹೊಟ್ಟಿದ್ದಾನಲ್ಲ, ಆಗ ಅವನ ಸ್ವಾಸ್ಥ್ಯ ಕೆಡಲಿಕ್ಕೆ ಶುರುವಾಯಿತು. ಹಣದ ಹಿಂದೆ ಬಿದ್ದ, ಹಣದಿಂದ ಯಾವತ್ತು ಬಿದ್ದನೋ ಅವತ್ತೇ ಅವನ ಸಂಬಂಧಗಳೆಲ್ಲ ದೂರ ಆಗ್ತಾ ಹೋಗಿದೆ. ಅವನು ಹೇಳೋರು ಕೇಳೋರು ಯಾರಿಲ್ಲ. ಶಿಬಿರಗಳನ್ನು ಪ್ರಾರಂಭ ಮಾಡಿ ಅಂದ್ರೆ ಸ್ವಾಸ್ಥ್ಯವನ್ನ ಸರಿ ಮಾಡ್ಲಿಕ್ಕೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನ, ನಮ್ಮ ರಾಜ್ಯದಲ್ಲಿ ಬಹಳ ಜನ ವ್ಯಸನಿಗಳಾಗಿರ್ತಾರೆ. ಅದರಲ್ಲೂ ಮದ್ಯಪಾನಿಗಳಾಗಿ ಇಡೀ ಕುಟುಂಬ ಬೀದಿಗೆ ಬೀಳ್ತಾ ಇದ್ದಾವೆ. ಅವ್ರನ್ನ ಯಾಗಾದ್ರೂ ಮಾಡಿ ಸರಿದಾರಿ ತರಬೇಕು ಅಂತಂದೇಳಿ ಉಚಿತವಾಗಿನೇ ಆ ಶಿಬಿರಗಳನ್ನು ನಡೆಸಿ ಪ್ರಾರಂಭ ಮಾಡಿ. ಇಲ್ಲೇ ಬಳ್ಳಾರಿಯಲ್ಲಿ ಕೂಡ ಜೋಗಿಕಲ್ಲಲ್ಲಿ ಒಂದು ದೊಡ್ಡ ಶಿಬಿರವನ್ನು ಮಾಡಿದ್ರು. ಅಲ್ಲಿ ಇವತ್ತು ಎಷ್ಟೋ ಜನ ಒಳ್ಳೆಯವರಾಗಿ ಬಹಳ ಚೆನ್ನಾಗಿ ಅದಾರ. ಅವರು ಆಗ್ಲಾರ್ದವ್ರು ಅದಗೆಟ್ಟು ಹೋಗಿದ್ದಾರೆ, ಅದು ಬೇರೆ ವಿಚಾರ. ಅದು ಮೊದಲೇ ಪ್ರಯತ್ನ. ಇನ್ನು ಎರಡನೇದು, ಬರೀ ನಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗೋದು ಬೇಡ ಅಂತಂದೇಳಿ ಇಡೀ ರಾಜ್ಯಾದ್ಯಂತ ಈ ಮದ್ಯವರ್ಜನ ಶಿಬಿರಗಳನ್ನ ನಡೆಸ್ತಾರೆ. ನಮ್ಮ ಸೊಂಡೂರಿನಲ್ಲಿ ಕೂಡ ಈ ವರ್ಷದಲ್ಲಿ ನಡೆಸಬೇಕಂತ ಮೊನ್ನೆ ತಾನೇ ನಿರ್ಧಾರವನ್ನ ಬಳ್ಳಾರಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸಭೆಯಲ್ಲಿ ಚರ್ಚೆ ಮಾಡಿ ಅವರು ಸೊಂಡೂರಿನಲ್ಲಿ ಮಾಡ್ಬೇಕು ಇನ್ನೊಂದು ಸಾರಿ ಅಂತ ಹೇಳಿ ಅದನ್ನ ನಿರ್ಧಾರ ತೆಗೆದುಕೊಂಡು ಮಾಡ್ತಾರೆ. ಅಂದ್ರೆ ಅವ್ರಿಗೇಂತ ಏನು, ಅವ್ರಿಗೇನು ಸಂಬಂಧ ಇದು ಮಾಡ್ಲಿಕ್ಕೆ, ಸರ್ಕಾರ ಇದೆಲ್ಲ ಮಾಡ್ಲಿ ಅನ್ನೋದಲ್ಲ. ಅವರು ಈ ಸಮಾಜದ ಒಂದು ಭಾಗವಾಗಿ ಸಮಾಜದ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯವನ್ನು ಹೊಂದಿ ಈ ಸಮಾಜನ ಹೆಂಗಾದ್ರೂ ಮಾಡಿ ಸರಿದಾರಿ ತರಬೇಕು. ಸರ್ಕಾರ ಮಾಡ್ತಾ ಇದೆ, ಸರ್ಕಾರ 108 ಯೋಜನೆಗಳು ತಂದಿದೆ. ಅದರ ಜೊತೆಗೆ ಕೆಡುವಂತ ಯೋಜನೆಗಳು ಕೂಡ ಬಹಳಷ್ಟು ಆಗಿದೆ, ಅದು ಬೇರೆ ವಿಚಾರ. ಆದರೆ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೆ ಮೊದಲನೇ ಹಂತವಾಗಿ ಮದ್ಯವರ್ಜನ ಶಿಬಿರವನ್ನ ಪ್ರಾರಂಭ ಮಾಡಿದೆ. ಇನ್ನು ಎರಡನೇದಾಗಿ, ಇನ್ನು ಮಕ್ಕಳಿಗೆ ಈ ಪೀಳಿಗೆ ಬದಲಾಗಬೇಕಂತಂದ್ರೆ ಅವ್ರನ್ನ ದೊಡ್ಡವ್ರನ್ನೇನೋ ಸರಿ ಮಾಡ್ತೀವಿ, ಆದ್ರೆ ಸಣ್ಣವರು ಬಾಲ್ಯದಲ್ಲೇ ಶುರು ಮಾಡ್ತಾರಲ್ಲ ಅಂತಂದ್ರೆ, ನೀವೆಲ್ಲ ಯೂನಿವರ್ಸಿಟಿಗಳಿಗೆ, ಡಿಗ್ರಿ ಕಾಲೇಜ್ಗಳಿಗೆ ಹೋದ್ರೆ ಶಾಲೆಯ ಮೂಲೆಗಳಲ್ಲಿ ಏನಾದ್ರು ನೋಡಿದ್ರೆ ಬಹಳ ಕೆಂಪು ಕಾಣ್ತಾ ಇರ್ತದೆ. ನೀವು ಕಾಲೇಜುಗಳ ಯೂನಿವರ್ಸಿಟಿ ಮೂಲೆಗಳನ್ನು ನೋಡಿದ್ರೆ ಕೆಂಪು ಕಾಣ್ತದೆ. ಏನದು ಅಂತಂದ್ರೆ ನಮ್ಮ ಹುಡುಗರು ತಂಬಾಕು ಹಾಕೊಂಡು, ಗುಟ್ಕಾ ಹಾಕೊಂಡು, ಪಾನ್ ಪರಾಗ ಹಾಕೊಂಡು ಉಗುಳೋದನ್ನು ಕಾಣ್ತೀವಿ. ಎಲ್ಲಿ ನೋಡಿದ್ರೆ ಉಗುಳೋದೆ. ನೀವು ಬಸ್ ಸ್ಟ್ಯಾಂಡ್ ಕುಂದೋರು ಒಂದ್ ಕಡೆ ಪಕ್ಕಕ್ಕೆ ನೋಡಿದ್ರೆ ಕೆಂಪು ಉಗುಳಿರ್ತಾರೆ. ನೀವು ಎಲ್ಲೇನಾಗ ಒಂದು ಸಾರ್ವಜನಿಕ ಸ್ಥಳ ಸಿಕ್ಕರೆ ಸಾಕಪ್ಪ, ನಮ್ಮ ಜನ ಉಗುಳಿದ್ದೆ. ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ, ಮೊನ್ನೆ ಗಣೇಶ ಹಬ್ಬದಲ್ಲಿ 8ನೇ ಕ್ಲಾಸ್ ಹುಡುಗ, ನಾನು ಕಣ್ಣಾರೆ ಕಂಡ ದೃಶ್ಯ ಇದು, ಡಿಜಿ ಜೊತೆ ಕುಣಿತಾ ಇದ್ದಾನೆ. ಅವ್ನು ಯಾಕೆ ಕುಣಿತಾ ಅಂತ ಪೊಲೀಸ್, ಡಿಜಿ ಜೊತೆ ಕುಣಿತಾ ಇದ್ದಾನೆ, ಪೊಲೀಸ್ ಎಳ್ಕೊಂಬಂದು ಆಮೇಲೆ ಸ್ಟೇಷನ್ಗೆ ಕುಂದಿಸಿದ್ರು. ಆಮೇಲೆ ಬೇರೆ ವಿಚಾರದಲ್ಲ ಚರ್ಚೆ ಆಯ್ತು, ಯಾಕೆ ಅಂದ್ರೆ ಇವತ್ತು ಯಾವ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ, ವ್ಯಸನಿಗಳಾಗ್ತಾ ಇದ್ದಾರೆ. ಇನ್ನು ಡಿಜೆಗಳು ಹಾಕೊಂಡು ಕುಣಿಯೋದೈತಿಲ್ಲ, ಅದು ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿ ಕುಣಿತಾರೆ ಅಂತ ಹೇಳಿ. ಅದು ಅವರಾಗೆ ಕುಣಿಯೋದಿಲ್ಲ, ಅದು ಕುಣಿಸ್ತಾನೆ ಇರ್ತದೆ. ತಂಬಾಕು ಹಾಕೊಂಡು ಉಗುಳ್ಕಿಂತ ಕುಡ್ಕಂತ ಕುಣಿದು ಕುಪ್ಪಳಿಸಿ ಆ ಸೌಂಡಿಗೆ ಅಕಸ್ಮಾತ್ ಯಾರಾದ್ರೂ ಹೃದಯ ರೋಗಿಗಳಿದ್ರೆ ಅವರ ಡಿಜಿ ಸೌಂಡ್ ಆದ್ರೆ ಅವ್ರು ಹೋಗ್ಬಿಡಕ್ಕೆ ಲೋಕ ಬಿಟ್ಟು ಅಷ್ಟರ ಮಟ್ಟಿಗೆ ಆ ಸೌಂಡ್ ಇಟ್ಕೊಂಡು ಕುಣಿಯೋದನ್ನು ನಾವು ಕಾಣ್ ಹಂಗ ಗದ ನಡುಕ್ತಿರ್ತದೆ. ಅಂದ್ರೆ ಅವ್ನು ಕುಣಿಲಿದ್ರು ಕೂಡ ಕುಣಿಸ್ತದೆ. ಅಂತ ವ್ಯಸನಿಗಳು ನಾವಾಗಿರ್ತೇವೆ. ಅದಕ್ಕೆ ಹೆಗ್ಗಡೆಯವರು ಮನಗಂಡು ಇದು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು, ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಬೇಕು. ಇವರು ಬದಲಾದ್ರೆ ಅವ್ರ ಕುಟುಂಬ ಬದಲಾಗ್ತದೆ, ಇವರು ಬದಲಾದ್ರೆ ಅವ್ರ ಸಂಸಾರ ಚೆನ್ನಾಗಿರ್ತದೆ, ಇವರು ಬದಲಾದ್ರೆ ಮುಂದೆ ದೇಶ ಚೆನ್ನಾಗಿರ್ತದೆ. ಇವರು ಬರೇ ನಿಮ್ಮ ಕುಟುಂಬಕ್ಕೆ ಮಾತ್ರ ಆಸ್ತಿ ಅಲ್ಲ. ನೀವು ಅನ್ಕೊಂಡಿದ್ರೆ ನಮ್ಮ ಮನೆಗೆ ಎಷ್ಟೇ ನಾವು ಅಂತಂದ್ರೆ ಇಡೀ ದೇಶಕ್ಕೆ ನೀವು ಸಂಪತ್ತಿದ್ದಾರೆ. ಅದಕ್ಕಾಗಿನೇ ನೀವು ಚೆನ್ನಾಗಿದ್ರೆ ಮುಂದೆ ಸಮಾಜ ಚೆನ್ನಾಗಿರ್ತದೆ ಅನ್ನುವಂಥದ್ದು. ಅದಕ್ಕಾಗಿನೇ ಯುವಶಕ್ತಿ ಅನ್ನುವಂಥದ್ದು ಏನಿದೆಯಲ್ಲ ಅದು ನಮ್ಮ ದೇಶದ ಸಂಪತ್ತು. ನೀವೆಲ್ಲರೂ ಕೂಡ ಮುಂದೆ ಸಂಪತ್ತಾಗುವಂಥವ್ರು, ವಿಪತ್ತಾಗುವಂಥವ್ರಲ್ಲ. ಯಾವಾಗ ವಿಪತ್ತಾಗ್ತಾರೆ ಅಂತಂದ್ರೆ ಈ ಸ್ವಾಸ್ಥ್ಯವನ್ನ ಕಳ್ಕೊಂಡಾಗ ವಿಪತ್ತಾಗ್ತದೆ. ದುಶ್ಚಟಗಳನ್ನ ಕಲಿತಾಗ ನೀವು ವಿಪತ್ತನ್ನ ಅನುಭವಿಸ್ತೀವಿ. ಅದಕ್ಕಾಗಿನೇ ಬಹಳಷ್ಟು ಉದಾಹರಣೆಗಳು ನಮ್ಮ ಯುವ ಪೀಳಿಗೆ ದಾರಿ ತಪ್ಪಕ್ಕೆ ಕಾರಣ ಇದೆ. ನೋಡಿ, ಊರ ಹೊರಗಡೆ ಬಹಳ ಪರಿಸರದ ಮಧ್ಯೆ ಬಹಳ ಚೆನ್ನಾಗಿದೆ ಶಾಲೆ, ಆದ್ರೆ ಬರೋರಷ್ಟು ಜನ
ನಿಮ್ಮನ್ನು ಕರ್ಕೊಂಡು ಬಂದು ಎಳ್ಕೊಂಬರ್ಬೇಕು, ಹೋಗಿ ಹೋಗಿ ಬರ್ರಿ ಶಾಲೆಗೆ ಬರ್ರಿ, ಮಾಸ್ಟರ್ಗಳು ಕಷ್ಟ ಹೋರಾಟ ಮಾಡಬೇಕಾಗಿದೆ. ಎಲ್ಲಿ ಡ್ರಾಪ್ ಔಟ್ ಬರೀ ಇಲ್ಲಷ್ಟೇ ಅಲ್ಲ, ಪ್ರಾಥಮಿಕ ಶಾಲೆಯಿಂದ ಹಿಡಿದು PG ಕ್ಲಾಸ್ವರೆಗೂ ಈಗ ಸರ್ಕಾರ ಆದೇಶ ಮಾಡಿದೆ. ಎಲ್ಲೆಲ್ಲಿ ಡ್ರಾಪ್ ಔಟ್ ಆಗಿದೆ ಅವ್ರನ್ನೆಲ್ಲ ಪತ್ತೆ ಹಚ್ಚ್ರಿ, ಮನೆಗೆ ಹೋಗಿ ಎಳ್ಕೊಂಬರ್ರಿ, ಅವ್ರು ಯಾಕೆ ಬಿಟ್ಟರು ಕೇಳ್ರಿ, ಅವ್ರಿಗೆ ಏನು ಕೊರತೆ ಆಗಿದೆ ಕೇಳ್ರಿ. ಏನು ಕೊರತೆ ಇಲ್ಲ, ಇದೆ ಸ್ವಾಸ್ಥ್ಯ ಕೆಡ್ಸಿಂಡ್ರೆ ಕೊಡೆ ಕಟ್ಟಕ್ಕೆ ಹೋಗ್ಬಿಡ್ತಾರೆ, SLC ಮುಗ್ದಡಿಗೆ ಕ್ಲೀನರ್ ಆಗಕ್ಕೆ ಹೋಗ್ಬಿಡ್ತಾರೆ, SLC ಮುಗ್ದಡಿಗೆ ಇನ್ನೇನೋ ಮಾಡಕ್ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ದಿನ ದುಡ್ಡು ಬೇಕಲ್ಲ, ತಂದೆ ತಾಯಿಗಳಂತೂ ಕೊಡೋದಿಲ್ಲ ಅಂತಂದ್ರೆ ನಾವೇ ದುಡ್ಕೋಬೇಕು. ಅದಕ್ಕಿಂತ ಕೆಲಸ ಕೇಳ್ಬಿಡ್ತಾರೆ. ಕೆಲಸ ಕೇಳ್ದಾನೆ ಅಂತಂದ್ರೆ ಮುಗೀತು, ಅವನ ಬದುಕು ಕ್ಲೀನರ್ ಇಂದ ಡ್ರೈವರ್ ಆಗ್ಬೋದು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅದು ಡ್ರೈವರ್ ಆಗ್ಯಾನಂತಂದ್ರೆ ಮುಗೋದೇ ಹೋಯ್ತು. ಅವನು ದಿನನಿತ್ಯ ಬಾಟ್ಲಿ ಜೊತೆಗೆ ಇಟ್ಕೊಂಡೇ ಡ್ರೈವ್ ಮಾಡ್ತಾರೆ. ನೀವು ಸೊಂಡೂರಾಗ ಧರ್ಮಾಪುರ ಬಂದ್ರೆ ಒಂದು ಅವನ ಅಪ್ಪಿತಪ್ಪಿ ಆ ಬೈಪಾಸ್ ರೋಡ್ನಾಗ ಹಿಂಗೆ ಹೋಗೋದು ನೋಡ್ರೆ ಸಾಕು, ಎಲ್ಲ ಅಂಗಡಿಗಳಲ್ಲಿ ಮದ್ಯ ಮಾರಿ ಅವ್ರು ಕುಡಿದು ಡ್ರೈವ್ ಮಾಡಕ್ ಬರ್ತಾರೆ. ಯಾಕೆ ಆಕ್ಸಿಡೆಂಟ್ಸ್ ಆಗ್ತವೆ ಅಂತಂದ್ರೆ ವ್ಯಸನಿಗಳಾಗಿರ್ತಿಂತ. ಸೊಂಡೂರ್ನಾಗ ಮೊನ್ನೆ ಸಿದ್ದಾಪುರ ಒಂದು ಆಕ್ಸಿಡೆಂಟ್ ಆಯ್ತು. ಯಾರ್ದು ತಪ್ಪು ಯಾರ್ದಂತ ಹೇಳಂಗಿಲ್ಲ. ಅಲ್ಲಿ ಲಾರಿನೂ ಬಂದಾನೆ, ಕಾರ್ನೂ ಹೋಗ್ಯಾನ, ಇಬ್ರು ಚೆಕ್ ಮಾಡಿದ್ರೆ ಇಬ್ರು ಲೈಸೆನ್ಸ್ ಇಲ್ಲ. ಇಬ್ರು ಏನಾಗ್ಯದ ಅಂತಂದ್ರೆ ಅವ್ರ ಕೊನೆಗೆ ಏನು ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡ್ರೆ ಇಬ್ರು ಮಧ್ಯ ವ್ಯಸನಿಗಳೇ, ಇಬ್ರು ಕುಡ್ದಾರ. 2 ಕುಟುಂಬ ಕಂಪ್ಲೀಟ್ ಬರ್ನ್, ಇಡೀ ಕುಟುಂಬದ ಅಣ್ಣ ತಂಗಿ ಮಕ್ಕಳು ಮತ್ತು 4 ಜನ ಇಡೀ ಅಲ್ಲೇ ಸ್ಪಾಟ್. ಯಾಕಾತು ಅಂತಂದ್ರೆ ಆ ಹುಡುಗ ಬೆಳಿಗ್ಗೆ ಕುಡಿದು ಕಾರ್ ತಗೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೊಂಟಾನೆ. ಆ ಕುಟುಂಬ ಅಲ್ಲೇ ತುಂಬ ಹೆಣ್ಮಗಳು ಅಪಘಾತಕ್ಕೀಡಾದ್ರು, ಸಾವನ್ನಪ್ಪಿದ್ರು. ಯಾರ ಹೊಣೆ? ಇದಕ್ಕೆ ದುಶ್ಚಟವೇ ಹೊಣೆ. ಸ್ವಾಸ್ಥ್ಯವನ್ನು ಕಳ್ಕೊಂಡಿದ್ದಕ್ಕೆ ಅದು ಹಾಗೆ. ನಮ್ಮ ಸ್ವಾಸ್ಥ್ಯ ಸರಿಗಿಟ್ಕೊಂಡಿದ್ರೆ, ನಮ್ಮ ದೇಹವನ್ನು ಸರಿಗಿಟ್ಕೊಂಡಿದ್ರೆ, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಖಂಡಿತ ಅಪಘಾತ ಆಗ್ತಾ ಇರಲಿಲ್ಲ. ಇವತ್ತು ಬಹಳಷ್ಟು ಜನ ಚಾಲಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕುಡಿದು ಚಾಲನೆಯನ್ನ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಇಲ್ಲಿ ಬಹಳ ಜನ ಡ್ರೈವರ್ಸ್ ಮಕ್ಕಳು ಇರ್ತಾರೆ, ಟೀಲರ್ಸ್ ಮಕ್ಕಳು ಇರ್ತಾರೆ. ನಿಮಗೆ ಗೊತ್ತಿರ್ತದೆ, ನಿಮ್ ಕೈಲಿ ಅದನ್ನ ರಿವರ್ಸ್ ಮಾಡಕ್ ಆಗಲ್ಲ, ಅವ್ರಿಗೆ ಬೈಯಕ್ಕೆ ಶಕ್ತಿ ನಿಮ್ಗೆ ಇಲ್ಲ. ಆದ್ರೂ ನೀವು ನಿಜವಾಗ್ಲೂ ಅದನ್ನ ತಡೆಸ್ಬೇಕಂದ್ರೆ ನಿಮ್ ಕೈಯಲ್ಲಿ ಅದು ಆಗ್ತದೆ. ಯಾಕಂತಂದ್ರೆ ನೀವು ನಿಮ್ಮ ಅಪ್ಪಗೆ ಬಂದ ತಕ್ಷಣ ಪ್ರಶ್ನೆ ಹಾಕಿದ್ರೆ ಸಾಕು, ಎಲ್ಲಿ ಹೋಗಿದ್ದೆ, ಏನ್ ಮಾಡಿದೆ, ಎಷ್ಟೊತ್ತು ಮಾಡಿದೆ, ಎಲ್ಲೆಲ್ಲಿದ್ದೆ, ಪ್ರಶ್ನೆ ಹಾಕಿದ್ರೆ ಸಾಕು, ನನ್ನ ಮಗಳು ಪ್ರಶ್ನೆ ಕೇಳ್ತಾಳೆ ಅನ್ನೋ ಭಾವನೆ ಅವ್ರಿಗೆ ಬಂದೇ ಬರ್ತದೆ. ನಿಮ್ ಜೊತೆಗೆ ಹತ್ತಿರದಾಗ ಮಾತಾಡಕ್ಕೆ ಅವ್ರು ಇಷ್ಟಪಡಲ್ಲ. ನೀವು ನೋಡಿ ಬೇಕಾದ್ರೆ ಯಾವ್ದಾದ್ರು ತಂದೆ ಕುಡಿದು ಬಂದಿದ್ದ ಅಂದ್ರೆ ದೂರ ಇರೋ ಪ್ರಯತ್ನ ಮಾಡ್ತಾನೆ. ಅಕಸ್ಮಾತ್ ನೀವು ಪ್ರೀತಿಯಿಂದ ಮಾತಾಡಿಸಿ ಹತ್ರಕ್ಕೆ ಹೋಗಿ ನೋಡಿ. ಸರ್, ಹಾಗೂ ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಒದಗಿಸಿಕೊಟ್ಟಂತ ಶ್ರೀಯುತ ಬಸವರಾಜ್ ಸರ್ ಅವರೇ, ಹಾಗೂ ತಾಲೂಕು ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಸರ್ ಅವರೇ, ಹಾಗೂ ವರದಿಗಾರರಾಗಿರ್ತಕ್ಕಂಥ ಈಶ್ವರ್ ಸರ್ ಅವರೇ, ಮುಸ್ತೂರಪ್ಪ ಸರ್ ಅವರೇ, ಹಾಗೂ ಗಣೇಶ್ ಸರ್ ಅವರೇ, ಹಾಗೂ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ, ಮುಖ್ಯವಾಗಿ ಮಾಹಿತಿಯನ್ನು ಏನು ಕೊಡಬೇಕು ಸರ್ ಹೇಳಿದರು. ಈ ಒಂದು ಕಾರ್ಯಕ್ರಮವನ್ನು ನಾವು ಮುಖ್ಯವಾಗಿ ಪ್ರೌಢಶಾಲಾ ಮತ್ತು ಪದವಿ ಉನ್ನತ ಮಕ್ಕಳಿಗೆ ಮಾತ್ರ ನಾವು ಹೇಗೆ ಕೊಡ್ತಾ ಇದ್ದೀವಿ ಅಂತಂದರೆ, ಅದರ ಹಿಂದಿನ ಒಂದು ಮಾತನ್ನು ಹೇಳಿದರು. ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ಒಂದು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಆಗಬೇಕಪ್ಪ ಅಂತಂದರೆ ನಿಮ್ಮ ಒಂದು ಕೈ ಜೋಡಣೆ, ನಿಮ್ಮದು ಒಂದು ನಮಗೆ ದೇಶ ನಮಗೆ ಏನು ಕೊಡ್ತಕ್ಕಂಥದ್ದಲ್ಲ, ನಾವು ದೇಶಕ್ಕಾಗಿ ಏನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗೂ ನಮ್ಮ ದೇಶ ಹಾಳಾಗಬೇಕಪ್ಪ ಅಂತ ನಾವು ಯಾವುದೇ ಬೇರೆ ಅನ್ಯ ದೇಶಗಳಿಗೆ ನಾವು ಯುದ್ಧ ಮಾಡೋದು ಬೇಕಾಗಿಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ಏನು ಅವರು ನಮಗೆ ಏನು ದುಶ್ಚಟ, ಮಾದಕ ವಸ್ತು ಇರ್ಬೋದು ಅಥವಾ ದುಶ್ಚಟಗಳಿಗೆ ನಿಮ್ಮನ್ನು ಯುವಕರನ್ನು ಬಲಿ ಮಾಡಿದ್ದೇ ಆದರೆ ಇಡೀ ಭಾರತ ದೇಶವೇ ಅಭಿವೃದ್ಧಿ ಪಥದಿಂದ ಹಿಂದೆ ಸರಿತಕ್ಕಂಥ ಒಂದು ಗಮನವನ್ನು ನಮ್ಮ ದೇಶದ ಸುತ್ತುವರಿದ ಎಲ್ಲ ರಾಷ್ಟ್ರಗಳು ಸಹ ನಮ್ಮ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅಂಶವನ್ನು ಒದಗಿಸಿಕೊಂಡು ಮೈಗೂಡಿಸ್ಕೊಳ್ತಾ ಇದ್ದಾರೆ. ಸೊ ಅವೆಲ್ಲ ದೇಶಗಳು ಹಾಕಿಕೊಂಡಂತಹ ಒಂದು ಅಭಿಪ್ರಾಯಗಳನ್ನು ನಾವು ಸುಳ್ಳು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಜೋಡಣೆ, ಈ ಒಂದು ಕಾರ್ಯಕ್ರಮ ಏನು ಒಂದು ನಮ್ಮ ಒಂದು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅವರು ಹಮ್ಮಿಕೊಂಡಿದ್ದಾರಲ್ಲ, ಈ ಒಂದು ಸಂಸ್ಥೆಗೆ ನಿಮ್ಮಂತ ಯುವಕರು, ಇಂದಿನ ಯುವಕರು ಕೈ ಜೋಡಿಸ್ಕೊಳ್ಬೇಕಾಗ್ತದೆ. ಕೈ ಜೋಡಿಸ್ಕೊಂಡು ಹಲವಾರು ಉದಾಹರಣೆಗಳನ್ನು ಕೊಟ್ಟರು. ಈಗ ನಾವು ಮದ್ಯಪಾನ ವ್ಯಸನಿಗಳ ಆಗೋದ್ಕಿಂತ ಮೊದಲು ಯಾವ ರೀತಿಯಾಗಿ ಅವರ ಜೀವನ ನಡೀತಾ ಇತ್ತು, ಮದ್ಯ ವ್ಯಸನಿಗಳಾಗಿರ್ತಕ್ಕಂಥ ಅವ್ರ ಜೀವನ ಹೇಗೆ ಇತ್ತು, ಆ ನಂತರ ಯಾವ ರೀತಿಯಾಗಿ ಬದಲಾವಣೆ ಆಯಿತು ಅಂತಕ್ಕಂಥದ್ದು. ಈಗ ನಮ್ಮಲ್ಲಿ ಸಹ ಅಷ್ಟೇ, 10ನೇ ತರಗತಿ ಮಕ್ಕಳು ಬರ್ತಾರೆ, ಬಂದ ನಂತರ ಅವರು ಮುಂದಿನ ಕಾಲೇಜಿಗೆ ಹೋಗೋದೇ ಇಲ್ಲ.
ಪದವಿ ಕಾಲೇಜಿಗೆ ಸೇರದೇ ಇಲ್ಲ. ಏನಪ್ಪಾ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಮುಂದಿನ ತರಗತಿಗಳಲ್ಲಿ ಬೇಲ್ದಾರ್ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರು ಹೇಳಿದ್ರು ಬೇಲ್ದಾರ್ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿಂದ ಪ್ರತಿದಿನ ಅವರಿಗೆ 500 ರೂಪಾಯಿ 600 ರೂಪಾಯಿ ರೊಕ್ಕ ಬರುತ್ತೆ. ಅದ್ರಲ್ಲಿ 100 ರೂಪಾಯಿ ಇಟ್ಕೊಂತಾರ, 500 ರೂಪಾಯಿ ಮನೆಗೆ ಕೊಡ್ತಾರ. ಆ 100 ರೂಪಾಯಿ ಏನ್ ಮಾಡ್ತಾರಪ್ಪ ಅಂತಂದ್ರೆ 100 ರೂಪಾಯಿಗೆ ಪಾನ್ ಪರಾಗೋ, ವಿಮಲ್ಲೋ, ಸೂಪರೋ ಅಥವಾ ಇನ್ನೇನೋ ಬೇರೆ ಆಗಿರ್ತಕ್ಕಂಥ ಒಂದು ವ್ಯಸನಿಗಳಿಗೆ ಆ ಹಣವನ್ನು ಉಪಯೋಗಿಸ್ಕೊಳ್ತಾರ. ಅವ್ರ ಮುಂದೆ ಮತ್ತೆ ಒಂದು ಮಾತು ಹೇಳ್ತಾರೆ, ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಿಗರೇಟು ಅಥವಾ ಬೀಡಿ ಹೇಳ್ತಂತೆ, ಮಗನೇ ಮೊದಲು ನೀನು ನನ್ನನ್ನು ಸುಡು, ಆ ನಂತರ ನಾನು ನಿನ್ನನ್ನು ಸಂಪೂರ್ಣವಾಗಿ ಸುಡುತ್ತೇನೆ ಅಂತ ಹೇಳಿ. ಸಿಗರೇಟ್ ಹೇಳ್ತಂತೆ, ಫಸ್ಟಿಗೆ ನೀವು ಸ್ವಲ್ಪ ಸುಡಬೇಕಷ್ಟೇ, ಸುಡ್ತಾ ಹೋಗ್ರಿ. ಇವತ್ತು 1 ಸಿಗರೇಟು, ನಾಳೆ 2 ಸಿಗರೇಟು, ಆಮೇಲೆ ದಿನ ಆದಂಗೆ ಒಂದು ನಿಮಗೆ ಒಂದು ಮೊದಲಿಗೆ ಏನಾಗುತ್ತಪ್ಪ ಅಂತ ಒಂದು ಅದು ಹವ್ಯಾಸ ಆಗ್ತದೆ. ಮುಂದೆ ಆ ಹವ್ಯಾಸನ ಬದಲಾಗ್ಬಿಟ್ಟು ಚಟ ಆಗ್ತದೆ. ಆ ಚಟಕ್ಕೆ ನೀವು ದಾಸರಾಗ್ತೀರಾ. ಸಿಗರೇಟ್ ಇಲ್ಲ ಅಂತಂದ್ರೆ ನಿಮ್ಮ ಜೀವನನೇ ಇಲ್ಲ. ಮತ್ತೆ ಸರ್ ಒಂದು ಮಾತು ಹೇಳಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ನಡುತ್ತಾರ ಅವರು, ಹಾಕೊಂಡ್ರೆ ಮಾತ್ರ ಅವರು ವ್ಯವಸ್ಥಿತವಾಗಿರ್ತಕ್ಕಂಥ ಹೇಳ್ಬಿಟ್ಟು. ಅದೂ ಸಹ ಅಷ್ಟೇ. ಮೊದಲು ನಾವು ಸ್ವಲ್ಪ ಹವ್ಯಾಸವನ್ನು ಮಾಡ್ಕೊಳ್ತೇವೆ, ಮುಂದೆ ಬರ್ತಕ್ಕಂಥ ಅದು ನಮಗೆ ಚಟಕ್ಕೆ ಆಗ್ತದೆ. ಆ ಚಟಕ್ಕೆ ನಾವು ದಾಸರಾಗ್ತೇವೆ. ಕೊನೆಗೆ ಸಂಪೂರ್ಣವಾಗಿ ನಮ್ಮನ್ನು ಸುತ್ತದೆ. ನಮ್ಮ ಹಿಂದೆ ಬಂದಿರತಕ್ಕಂಥ ನಮ್ಮ ಇರ್ತಕ್ಕಂಥ ಎಲ್ಲ ಸಂಸಾರವನ್ನೇ ಸುತ್ತದೆ. ಮುಂದೆ ನಾವೇನಾಗ್ತೇವಪ್ಪ ಅಂತಂದ್ರೆ ಬೀದಿ ಪಾಲಾಗ್ತೇವೆ. ಬೀದಿ ಪಾಲಾಗಿ ಎಲ್ಲರೂ ಸಹ ಎಲ್ಲೆಲ್ಲಿ ಬೇಕಾದ್ರೆ ಚರಂಡಿಯಲ್ಲಿ ಬಿತ್ಕೊಳ್ಬಿಟ್ಟು ಸರ್ ನಮ್ಮ ಜೀವನ ಏನಾಗುತ್ತಪ್ಪ ಅಂತಂದ್ರೆ ಕೊನೆಗೆ ಭಿಕ್ಷೆ ಬಿಡ್ತಕ್ಕಂಥದ್ದು ಒಂದು ಬರ್ತದೆ. ಸೊ ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಜೀವನ ಉನ್ನತ ಅಭಿವೃದ್ಧಿ ಕಡೆಗೆ ಸಾಗಬೇಕು ಅಂತಕ್ಕಂಥ ನಮ್ಮ ಸರ್ಗಳು ಹೇಳ್ತಕ್ಕಂಥ ಮಾತನ್ನು ನೀವು ನೆನಪಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವೂ ಸಹ ಈ ತರ ದುಶ್ಚಟಗಳಿಗೆ ಬಲಿ ಆಗುವುದಿಲ್ಲ. ನಾವು ಇವತ್ತೇ ಒಂದು ದೃಢ ಸಂಕಲ್ಪವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಾವು ವಿಮಲ್ ಆಗಿರ್ಬೋದು, ಸೂಪರ್ ಆಗಿರ್ಬೋದು, ಅಥವಾ ಸರ್ ಹೇಳಿದ್ರು ತುಟಿಕಾಯಿ ಇಟ್ಕೊತಾರಂತಕ್ಕಂಥ ಮೊದಲು ಸೊ ಅದು ಯಾವುದನ್ನೂ ಸಹ ನಾವು ಬಳಸೋದಿಲ್ಲ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನೀವು ಸಹ ನಮ್ಮ ಹಾಗೆ ಉನ್ನತಕ್ಕೆ ಮಟ್ಟಕ್ಕೆ ಏರ್ತಿರತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡು ಈ ಒಂದು ಅಲ್ಪ ಸಮಯದಲ್ಲಿ ನಮಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟಂತಹ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘಕ್ಕೂ ಹಾಗೂ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸಹ ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು. ಏನಪ್ಪ ದೃಢ ಸಂಕಲ್ಪವನ್ನು ಮಾಡ್ಬೇಕಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಎಲ್ಲರೂ ಮಾಡ್ಬೇಕಂತಕ್ಕಂಥ ಮನೆ ಹೇಳ್ಕೊಳ್ತಾ ಎಲ್ಲರೂ ಸಹ ನಿಂತ್ಕೊಂಡು ತಮ್ಮ ಕೈಗಳನ್ನು ಮುಂದೆ ಚಾಚಿ ದೃಢ ಸಂಕಲ್ಪವನ್ನು ನಾವು ಒಂದು ಪ್ರತಿಜ್ಞೆ ಮುಖ ಅವನು ಪ್ರಯತ್ನ ಮಾಡ್ತಾನೆ ದೂರ ಹೋಗಿ ಅದರಿಂದ ಮುಕ್ತನಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಿಮ್ಮ ಕೈಯಲ್ಲಿದೆ. ಆದ್ರಿಂದ ವಿದ್ಯಾರ್ಥಿಗಳಾದಂಥವ್ರು ಬೆಳೆಯುವ ಸಿರಿ ಮೊಳಗೆಯಲ್ಲೇ ಅಂತ ನೀವು ಬೆಳೀತಾ ಇದ್ದೀರಿ. ಇವತ್ತು ಒಳ್ಳೆ ಸಿರಿ ಚೆನ್ನಾಗಿ ಮರವಾಗಬೇಕಪ್ಪ ಅಂತಂದ್ರೆ ಒಳ್ಳೆ ಸ್ವಾಸ್ಥ್ಯವನ್ನ ಇಟ್ಕೋಬೇಕು, ಒಳ್ಳೆ ಆರೋಗ್ಯವನ್ನ ಇಟ್ಕೋಬೇಕು. ಅಂಬೇಡ್ಕರ್ ಅವ್ರಿಗೆ ಇದ್ದಂತ ಕಷ್ಟ ನಿಮಗೇನಿಲ್ಲ. ನನಗನ್ಸಿದ ಮಟ್ಟಿಗೆ ಅಂಬೇಡ್ಕರ್ ಅನುಭವಿಸಿದಂತ ಕಷ್ಟಗಳು ಈಗಿನ ಯಾವ ವಿದ್ಯಾರ್ಥಿಗೂ ಇಲ್ಲ. ಹೌದಾ? ಅದನ್ನ ಬಂಡಾಗಿ ಎತ್ಕೊಂಡು ಹೋದ್ರೆ ಹೊರಗೆ ದಬ್ಬಿದಂತ ದಿನಗಳದಾವು. ಶಾಲೆಗೆ ಹೋದ್ರೆ ಒಳಗೆ ಬಿಟ್ಟಿದಂತ ದಿನಗಳದಾವು. ಹೌದಾ? ಅಂತಹ ಪರಿಸ್ಥಿತಿ ನಿಮಗಿಲ್ಲ. ಹೌದಾ? ಶಾಲೆ 1ನೇ ಕ್ಲಾಸಿಂದ ಹಿಡಿದು 14ನೇ ವರ್ಷದವರೆಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಇದೆ. ನಿಮಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ. ಅದು ಯಾವುದೇ ತಾರತಮ್ಯ ಮಾಡಂಗಿಲ್ಲ, ಭೇದ ಭಾವ ಮಾಡಂಗಿಲ್ಲ. ನೀವೆಲ್ಲ ಅನ್ಕೊಂಡ್ರೆ ಏನ್ ಬರ್ತಾರೆ ಸರ್ ಎಲ್ಲ ಖಾಸಗಿ ಶಾಲೆಗೆ ಹೋಗ್ತಾರೆ ಶ್ರೀಮಂತರು, ನಾವಿಲ್ಲಿ ಸೇರಿಬಿಟ್ಟಿವಿ, ಇನ್ನೇನಿಲ್ಲ. ಇದು ಶುದ್ಧ ಮೂರ್ಖತನದ ಪರಮಾವಧಿ. ಯಾಕೆ ಅಂತಂದ್ರೆ ನನ್ನ ಅನುಭವ, ಯಾಕಂದ್ರೆ ನಾನು ಸುಮಾರು 5 ವರ್ಷಗಳ ಕಾಲ ಖಾಸಗಿ ಶಾಲೆ ಟೀಚರ್ ಕೆಲಸ ಮಾಡಿದ್ದೆ. ಸೊಲ್ಲೂರು ನಗರದ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ. ಅಲ್ಲಿ 1ನೇ ಕ್ಲಾಸಿಂದ 8ನೇ ಕ್ಲಾಸ್ ವರೆಗೆ ಪಾಠ ಮಾಡೋರು ಯಾರು ಅಂತಂದ್ರೆ ಡಿಗ್ರಿ ಫೇಲ್ ಆಗಿರೋರು, PUC ಫೇಲ್ ಆಗಿರೋರು, ಇನ್ನೆಲ್ಲ ಕೆಲಸ ಇಲ್ದಾರ್ದವರು ಬಂದು ಕಷ್ಟಪಟ್ಟು ಇಂಗ್ಲಿಷ್ ಕಲ್ತ್ಕೊಂಡು ಅರ್ಧಂಬರ್ಧ ಇಂಗ್ಲಿಷ್ ಹೇಳ್ಕೊಟ್ಟು ಹೋಗ್ತಾರೆ ಅಷ್ಟೇ. ಅದು ಎಷ್ಟು ಕಲ್ತ್ಕೊಂಡಿಲ್ಲೋ ಅಂತ ಕೇಳಕ್ ಹೋಗಲ್ಲ. ಕ್ವಶನ್ ಕೊಡ್ತಾರೆ, ಆನ್ಸರ್ ಬರೀಬೇಕು ಅಷ್ಟೇ. ಕಂಠಪಾಠದ ವ್ಯವಸ್ಥೆ ಬಿಟ್ರೆ ಬೇರೆ ಏನೂ ಸಿಗಲ್ಲ ನಿಮಗೆ. ಆದ್ರೆ ಇಲ್ಲಿ ಸರ್ಕಾರಿ ಶಾಲೆ ಹಂಗಲ್ಲ. ನೀವೇನು ಬರ್ತದಂಗ್ಲೆ ಪ್ರಾರ್ಥನೆ ಮಾಡಿಸ್ತಾರೆ, ಹಾಲಿನ ಭಾಗ್ಯ ಇದೆ, ನಿಮ್ಗೆ ಕ್ಷೀರ ಭಾಗ್ಯ ಇದೆ. ಹೌದಾ? ಕೊಡ್ತಾರೆ ನೋಡಿ, ಪ್ರೀತಿಯಿಂದ ಕೊಡ್ತಾರೆ, ಕೊಡ್ಲೇಬೇಕು. ನಿಮಗೆಲ್ಲ ಶೂ ಭಾಗ್ಯ ಇದೆ, ಯೂನಿಫಾರ್ಮ್ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಆಮೇಲೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾರೆ. ಎಷ್ಟೆಲ್ಲ ಸೌಲಭ್ಯಗಳು. ಇನ್ನೂ ಮನಸ್ಸು ಮಾಡಿದ್ರೆ ನಮ್ಗೆ ಇನ್ನೂ ಓದಕ್
ಬೇಕು, ಇನ್ನು ಬಹಳ ಟೀಚರ್ಸ್ ಬೇಕಂತಂದ್ರೆ ಇದೇ ಧರ್ಮಸ್ಥಳ ಸಂಘವರು SSLC ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಕೂಡ ನಡೆಸಿದ್ದುಂಟು. ಯಾಕೆ ಅಂತಂದ್ರೆ ಆ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತಂದೇಳಿ ಸೊಳ್ಳೂರು APMC ಎಲ್ಲ ಧರ್ಮದ ದೇವರಿಗೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶಾಲೆ ಮುಖ್ಯ ಶಿಕ್ಷಕರೇ, ಎಲ್ಲ ಶಿಕ್ಷಕ ಬಂಧುಗಳವರೇ, ನಮ್ಮ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹುಶಃ ನಿಮಗೆಲ್ಲ ಚಿರಪರಿಚಿತ ಅಂತ ನಾನು ಯೋಚಿಸ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತಾರೆ, ಸಂಘದಲ್ಲಿ ಸದಸ್ಯರಾಗಿದ್ದವರು ಇರ್ಬೋದು, ತಂದೆನೋ ತಾಯಿಯೋ ಅಣ್ಣನೋ ತಮ್ಮನೋ ಅಕ್ಕನೋ ಸಂಘದಲ್ಲಿ ಸದಸ್ಯರಿರ್ಬೋದು. ಆದ್ರೆ ನಮ್ಮಲ್ಲಿ ಬಹುತೇಕರಿಗೆ ಏನಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘ ಮಾಡುತ್ತೆ, ಏನು ಮಾಡ್ತಾರೆ, ಸಾಲ ಕೊಡ್ತಾರೆ ಅನ್ನುವಂಥದ್ದು ಮಾತ್ರ ಇದೆ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹುಶಃ 1982ನೇ ಇಸವಿಯಲ್ಲಿ ಕ್ಷೇತ್ರದಲ್ಲಿ ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆಯ ಸಂಘಟನೆಗಾಗಿ ಪೂಜ್ಯ ಹೆಗಡೆ ಅವರು ಕೈಗೊಂಡ ಕಾರ್ಯಕ್ರಮವೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ವಿಶೇಷವಾಗಿ ಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಯೋಜನೆ ಕಾರ್ಯಕ್ರಮಗಳು ಅನೇಕ ಇದೆ. ಇವತ್ತು ಮುಖ್ಯವಾಗಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಅಂತ ಹೇಳಿದ್ರೆ ದುಶ್ಚಟಗಳ ವಿರುದ್ಧ ಜಾಗೃತಿ ಮತ್ತು ಸದಾಚಾರದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವೇ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ. ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಜನಜಾಗೃತಿ ವೇದಿಕೆಯ ಸದಸ್ಯರು, ಅದರ ಜೊತೆಗೆ ಅವರು ಪತ್ರಕರ್ತರು ಸಾಕಷ್ಟು ವಿಚಾರಗಳನ್ನು ಸವಿವರವಾಗಿ ಮನ ಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ. ಬಹುಶಃ ನಮಗೆ ಇವತ್ತು ದುಶ್ಚಟಗಳು ಯಾಕೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ಇದಕ್ಕೆ ಯಾವುದೇ ಜಾತಿ, ಮತ, ಧರ್ಮ ಭೇದ ಅಥವಾ ಲಿಂಗ ಭೇದಗಳು ಯಾವುದೂ ಇಲ್ಲ. ಯಾವುದೋ ಒಂದು ಕ್ಷಣಿಕ ತೀರ್ಮಾನಕ್ಕೆ ಬಲಿಬಿದ್ದು ಅಥವಾ ಸಾಹಸದೋಷಕ್ಕೆ ಬಲಿಬಿದ್ದು ನಾವೇನ್ ಮಾಡ್ತೇವೆ, ಈ ದುಶ್ಚಟಗಳ ದಾಸರಾಗ್ತೇವೆ. ದುಶ್ಚಟಗಳು ಕೆಟ್ಟದ್ದನ್ನುವಂಥದ್ದು ನಮ್ಮ ಅರಿವಿಗೆ ಬರುತ್ತೆ. ಆದ್ರೆ ಒಂದು ವೇಳೆ ಅದಕ್ಕೆ ಬಲಿ ಬಿದ್ರೆ ಅದರಿಂದ ಹೊರಬರಲಿಕ್ಕೆ ಏನ್ ಮಾಡ್ತಾರೆ, ಆ ವ್ಯಕ್ತಿ ಚಡಪಡಿಸ್ತಾ ಇರ್ತಾರೆ. ಹೊರಬರಲಿಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಆಗುದಿಲ್ಲ. ಸರ್ ಈಗಾಗಲೇ ಹೇಳಿದ್ರು, ಇವತ್ತು ಜನಜಾಗೃತಿ ವೇದಿಕೆಯ ಮುಖಾಂತರ ನಾವು ಮುಖ್ಯವಾಗಿ 2 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮದ್ಯವರ್ಜನ ಶಿಬಿರ. ಬಹುಶಃ ಮದ್ಯವರ್ಜನ ಶಿಬಿರವನ್ನು ವಿಶೇಷವಾಗಿ ಯಾರು ದುಶ್ಚಟಕ್ಕೆ ಬಲಿ ಬಿದ್ದಿದ್ದಾರೋ ಅವರಿಗೆ ಅದರಿಂದ ಹೊರಬರಬೇಕನ್ನುವಂತ ಒಂದು ಮನಸ್ಸಿದ್ರೆ ಬಹುಶಃ ಅವರನ್ನು ನಾವು ಶಿಬಿರಗಳ ಮುಖಾಂತರ ಅವರ ಮನ ಪರಿವರ್ತನೆ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ಸೇರಿಸುವ ಕೆಲಸವನ್ನು ಮಾಡುವುದೇ ಮಧ್ಯವರ್ಜನ ಶಿಬಿರಗಳು. ಬಹುಶಃ ಇದು 8 ದಿವಸ ನಡೆಯುತ್ತೆ. ಸರ್ ಈಗಾಗಲೇ ಹೇಳಿದ್ರು, ಈ ವರ್ಷ ನಾವು ಸಂಡೂರಿನಲ್ಲಿ ಬಹುಶಃ ಜನಜಾಗೃತಿ ವೇದಿಕೆಯ ಸದಸ್ಯರು, ನಮ್ಮಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂತೆ 5 ಜನ ಜನಜಾಗೃತಿ ವೇದಿಕೆ ಸದಸ್ಯರಿದ್ದಾರೆ. ಬಹುಶಃ ಅವರು ಕ್ಷೇತ್ರದ ಸೇವೆ, ಸ್ವಾಮಿಯ ಸೇವೆ ಅಂತ ಹೇಳಿ ಅದನ್ನು ನಿಸ್ವಾರ್ಥತೆಯಿಂದ ಮಾಡ್ತಾರೆ. ಅವರಿಗೆ ನಾವು ಯಾವುದೇ ಸಂಬಳ, ಪ್ರಯಾಣ ವೆಚ್ಚ ಯಾವುದನ್ನು ಕೊಡುವುದಿಲ್ಲ. ನಿಸ್ವಾರ್ಥತೆ, ಸಮಾಜ ಸೇವೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಸಮಾಜ ಒಳ್ಳೆದಾಗಬೇಕನ್ನುವಂಥ ದೃಷ್ಟಿಯಿಂದ ಬಹುಶಃ ಇವತ್ತು ಜನಜಾಗೃತಿ ವೇದಿಕೆಯ ತಾಲೂಕಿನ ಸದಸ್ಯರು ಆಗಿದ್ದಾರೆ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದ ಬಸವರಾಜ್ ಸರ್. ಇವತ್ತು ಈ ಶಿಬಿರವನ್ನು ನಾವು ಆಯೋಜನೆ ಮಾಡ್ತೇವೆ. ಯಾರಂದ್ರೆ ಯಾರು ದುಷ್ಟನ ಮುಖ್ಯವಾಹಿನಿಗೆ ಸೇರಿಸುವಂತ ಕೆಲಸ ಈ ಮಧ್ಯವರ್ಜನ ಶಿಬಿರದ ಮುಖಾಂತರ ಆಗ್ತದೆ. ಸುಮಾರು 8 ದಿವಸಗಳ ಕಾಲ ಈ ಶಿಬಿರ ನಡೆಯುತ್ತದೆ. ಅಂದ್ರೆ ಅಲ್ಲಿ ಯಾವುದೇ ಔಷಧಿಗಳನ್ನು ಕೊಡುವುದಿಲ್ಲ, ಅವನ ಮನ ಪರಿವರ್ತನೆ ಮಾಡುವಂತ ಕೆಲಸ ಆಗ್ತದೆ. ಮನ ಪರಿವರ್ತನೆ ಅಂದ್ರೆ ಹೇಗೆ, ಅವನಿಗೆ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಭಜನೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ಆಟೋಟ ಸ್ಪರ್ಧೆಗಳನ್ನು, ಅಂದ್ರೆ ಅವರಿಗೆ ಇಡೀ ದಿನ ಅವರನ್ನು ಕ್ರಿಯಾಶೀಲರನ್ನಾಗಿ ಮಾಡಿ ಅವನ ಎಲ್ಲ ಯೋಚನೆಗಳು, ದುಶ್ಚಟಗಳು ದೂರ ಆಗುವ ಮುಖಾಂತರ ಅವರನ್ನು ಮನ ಪರಿವರ್ತನೆ ಮಾಡುವುದೇ ಮಧ್ಯವರ್ಜನ ಶಿಬಿರ. ಬಹುಶಃ 2 ವಿಧದ ಮಧ್ಯವರ್ಜನ ಶಿಬಿರ ನಾವು ಮಾಡ್ತೇವೆ. ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಮಧ್ಯವರ್ಜನ ಶಿಬಿರ, ಇದನ್ನು ತಾಲೂಕಿನ ಹೋಬಳಿ ಮಟ್ಟದಲ್ಲ ಅಥವಾ ತಾಲೂಕು ಕೇಂದ್ರಗಳಲ್ಲಿ ನಾವು ಆಯೋಜನೆ ಮಾಡ್ತೇವೆ. ಇನ್ನೊಂದು ವಿಶೇಷ ಮಧ್ಯವರ್ಜನ ಶಿಬಿರ. ಬಹುಶಃ ವಿಶೇಷ ಮಧ್ಯವರ್ಜನ ಶಿಬಿರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಲಾಯ್ಲಾದಲ್ಲಿ ಈ ಒಂದು ಶಿಬಿರ ಆಗುತ್ತೆ. ಬಹುಶಃ ಪ್ರತಿ ಮಾಸಿಕವಾಗಿ 2 ಶಿಬಿರ ಆಗ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಸಾಮಾನ್ಯವಾಗಿ ಅಂದ್ರೆ ಇಲ್ಲಿ ಸಾಮಾನ್ಯ ಜನರು ಇದರಲ್ಲಿ ಸೇರ್ಪಡೆ ಆಗ್ತಾರೆ. ಆದ್ರೆ ಸಮಾಜದಲ್ಲಿರುವ ಉನ್ನತ ಹುದ್ದೆಯಲ್ಲಿರುವವರು, ಇವತ್ತು ಸರ್ ಹೇಳಿದ್ರು ಆಗ್ಲಿ, ಇವತ್ತು ಅಧ್ಯಾಪಕರು ಇರ್ಬೋದು ಅಥವಾ ಏನೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದ ವ್ಯಕ್ತಿಗಳು, ಅವರಿಗೆ ಸಾಮಾನ್ಯ ಶಿಬಿರದಲ್ಲಿ ಬಂದು ಸೇರ್ಕೊಳ್ಳಿಕ್ಕೆ ಒಂದು ರೀತಿ ಮುಜುಗರ ಆಗುತ್ತೆ. ಅಂತವರಿಗೆ ಏನಾಗ್ತದೆ, ಅದು ವಿಶೇಷ ಮಧ್ಯವರ್ಜನ ಶಿಬಿರ ಅಂತ ನಾವು ಅಲ್ಲಿ ಆಯೋಜನೆ ಮಾಡಿದ್ದೇವೆ. ಬಹುಶಃ ಈ ಶಿಬಿರಕ್ಕೆ ಅವರು ಸೇರ್ಪಡೆ ಆಗುವುದರ ಮೂಲಕ ಅವರು ತನ್ನನ್ನು ತಾನು ಪರಿವರ್ತನೆ ಮಾಡಿ ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರ್ಕೊಳ್ತಾರೆ. ಇವತ್ತು ಅದರ ಜೊತೆಗೆ ಇವತ್ತು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ಸರಿ, ಈಗ ಒಂದು ಕಾರ್ಯಕ್ರಮವನ್ನು ಹೇಳಿದ್ರು, ಯಾವುದು,
ಬಹುಶಃ SLC ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ ಬಹುಶಃ ಇದನ್ನು ನಾವು ಅನುದಾನಿತ ಮತ್ತು ಸರ್ಕಾರಿ ಶಾಲೆಗೆ ಮಾತ್ರ ಮಾಡ್ತೇವೆ. ನಮ್ಮ ಏನೇ ಕಾರ್ಯಕ್ರಮಗಳಿದ್ರು ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಇರುವಂತದ್ದು. ಟ್ಯೂಷನ್ ಕ್ಲಾಸ್ ಏನು, SLC ಯಲ್ಲಿ ಯಾರು ಕಲಿಕೆಯಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಹಿಂದೆ ಇದ್ದಾರೆ ಅವರಿಗೆ ಒಂದು 3 ತಿಂಗಳ ಕಾಲ ನಿರಂತರ ಟ್ಯೂಷನ್ ಅನ್ನು ಕೊಡುವಂಥದ್ದು. ಟ್ಯೂಷನ್ಗೆ ನಾವು ಬೇರೆ ಶಿಕ್ಷಕರನ್ನು ನೇಮಕ ಮಾಡುವುದಿಲ್ಲ. ಅದೇ ಶಾಲೆಯಲ್ಲಿ ಪರಿಣತಿ ಅಂದ್ರೆ ಅವರು ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪರಿಣತಿ ಇರ್ತಾರೆ. ಆ ಪರಿಣತಿ ಹೊಂದಿರುವ ಯಾರಾದ್ರೂ ಶಿಕ್ಷಕರು ಅವರು ಬೆಳಿಗ್ಗೆ ಅಥವಾ ಸಂಜೆ ಏನ್ ಮಾಡ್ತಾರೆ, ಅವರಿಗೆ ವಿಶೇಷವಾಗಿ 1 ಅವರ್ ಅಥವಾ 2 ಅವರ್ ಕ್ಲಾಸ್ ತಗೊಂಡು 3 ತಿಂಗಳು ನಿರಂತರವಾಗಿ ಆ ಕ್ಲಾಸ್ ಅನ್ನು ಮಾಡ್ತಾರೆ. ಅವರಿಗೆ ನಾವು ಗೌರವಧನವನ್ನು ಕೊಡ್ತೇವೆ. ಅದರ ಜೊತೆಗೆ ಇವತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರ ಒದಗಣೆ ಅನ್ನುವಂತ ಒಂದು ಕಾರ್ಯಕ್ರಮ ಇದೆ. ಬಹುಶಃ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಆ ಶಾಲೆಗಳಿಗೆ ಶಿಕ್ಷಕರನ್ನು ಒದಗಣೆ ಮಾಡುವಂಥದ್ದು. ಈ ವರ್ಷ ನಾವು ಸಂಡೂರಲ್ಲೂ 5 ಶಿಕ್ಷಕರನ್ನು ಒದಗಣೆ ಮಾಡಿದ್ದು. ಬಹುಶಃ ಅದರಲ್ಲಿ ಯಾವುದೋ ಒಂದು ಟೀಚರ್ಸ್ ಗವರ್ಮೆಂಟ್ ಕೋಟಾದಲ್ಲಿ ಆಡ್ ಆಗಿದೆ ಅಂತ ನಿನ್ನೆ ಬ್ಯೂರೋ ಅವರು ನನಗೆ ಲೆಕ್ಕ ಕೊಟ್ಟಿದ್ರು. ಹಾಗಾಗಿ ಈಗಾಗಲೇ 4 ಶಿಕ್ಷಕರ ನಿಯೋಜನೆ ಆಗಿದೆ. ಯಾಕೆ, ಬಹುಶಃ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಯಲ್ಲಿ ಎಲ್ಲಿಯಾದ್ರೂ ಶಿಕ್ಷಕರ ಕೊರತೆಯಿಂದಾಗಿ ಇವತ್ತೇನು ಮಗು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋದು ಪೂಜ್ಯರ ಕನಸು. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರನ್ನು ಗೌರವಧನ ಕ್ಷೇತ್ರದಿಂದಲೇ ಒದಗಿಸುವ ನೆಲೆಯಲ್ಲಿ ಇವತ್ತು ಶಿಕ್ಷಕರ ಒದಗಣೆ ಕಾರ್ಯಕ್ರಮವಿದೆ. ಸುಮಾರು ಈ ವರ್ಷ 1040ಕ್ಕೂ ಹೆಚ್ಚು ಶಿಕ್ಷಕರನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ರಾಜ್ಯಾದ್ಯಂತ ಇದನ್ನು ಒದಗಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಸಂಘದ ಸದಸ್ಯರ ಮಕ್ಕಳು ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂದ್ರೆ ವೃತ್ತಿ ಶಿಕ್ಷಣಕ್ಕೆ ಪೂರಕವಾಗಿ ಮಕ್ಕಳು ವೃತ್ತಿ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವಂತ ಉದ್ದೇಶದಿಂದ ಇವತ್ತು ಸ್ಕಾಲರ್ಶಿಪ್ ಕೊಡುವಂತ ಯೋಜನೆ ಇದೆ. ಇವತ್ತು ಯಾವುದು ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು ಅಥವಾ ಲ್ಯಾಬ್ ಬೇರೆ ವೃತ್ತಿ ಶಿಕ್ಷಣಗಳಿಗೆ ಸಂಬಂಧಪಟ್ಟಂತ ಕೋರ್ಸ್ಗಳಿಗೆ ಇವತ್ತೇನು ಸುಜ್ಞಾನ ನಿಧಿ ಶಿಷ್ಯ ವೇತನ ಅನ್ನುವಂತ ಒಂದು ಕಾರ್ಯಕ್ರಮ ಇದೆ. ಇದು 3 ವರ್ಷದ ಕೆಳಗಿನ ಕೋರ್ಸ್ಗಳಾದ್ರೆ ತಿಂಗಳಿಗೆ 400, 3 ವರ್ಷದ ಮೇಲ್ಪಟ್ಟ 5 ವರ್ಷದ ಕೋರ್ಸ್ಗಳಿಗೆ ಆದ್ರೆ ತಿಂಗಳಿಗೆ